ಅಂತೂ ನಾವೆಲ್ಲ ವೇಟ್ ಮಾಡ್ತಾ ಇರೋ ದಿನ ಬಂದೇ ಬಿಡ್ತು. ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವೆಲ್ಲ ನೋಡಿರ್ತೀರಾ, ಅಶ್ವಿನಿ ಹಾಗೆ ಜಾನ್ವಿ ಅವರದು ತುಂಬ ಅಂದರೆ ತುಂಬ ಓವರಾಗಿ ಆಡ್ತಾ ಇದ್ದಾರೆ. ಸೊ ಅಲ್ಲಿ ರಕ್ಷಿತಾ ಮೇ ಮೇಲೆ ದೆವ್ವ ಬಂದಿದೆ, ಆ ಥರ ಈ ಥರ ಅಂಥೇಳಿ ಸೊ ಪರ್ಸ್ನಲಾಗಿ ಟಾರ್ಗೆಟ್ ಅವರೇ ಮಾಡ್ತಿದ್ದಾರೆ. ಸೊ ಈಗ ಅವ್ರ ಜೊತೆಗೆ ಕಾಕ್ರೋಚ್ ಸುದಿ ಅವ್ರು ಕೂಡ ಸೇರಿದ್ದಾರೆ. ಅವ್ರ ಆಟನ ಅವರೇ ಹಾಳು ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಪ್ರೋಮೋ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಈಗ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಹಾಕಿದ್ದಾರೆ. ಸೊ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮನೆಯಲ್ಲಿರುವ ದೆವ್ವ ಬಿಡಿಸೋಕೆ ಬರ್ತಾ ಇದ್ದಾರೆ ಕಿಚ್ಚ ಬಾಸ್. ಅಂದರೆ ಕಿಚ್ಚ ಸುದೀಪ್ ಅವರು 200% ಈ ವಾರ ಇವರಿಬ್ಬರಿಗೂ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಎಪಿಸೋಡ್ ಸ್ಟಾರ್ಟ್ ಆಗಿಲ್ಲ, ಬಟ್ ಎಪಿಸೋಡ್ ಯಾವಾಗ ಶೂಟಿಂಗ್ ಆಗುತ್ತೆ ಅಂದರೆ ಈಗ ಆಲ್ಮೋಸ್ಟ್ ಒಂದು 10ರಿಂದ 11 ಗಂಟೆ ಒಳಗೆ ಎಪಿಸೋಡ್ ಶೂಟ್ ಆಗುತ್ತೆ, ಫಸ್ಟ್ ಎಪಿಸೋಡ್. ಸೊ ಅದು ಇವತ್ತು ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಾಳೆ ಎಪಿಸೋಡ್ ಸಂಜೆ ಶೂಟ್ ಆಗುತ್ತೆ, ಅಂದರೆ 6 ಗಂಟೆಯಿಂದ ಈ ಥರ ಇನ್ನೂ ಶೂಟ್ ಆಗುತ್ತೆ. ಸೊ ಫಿಕ್ಸ್ ಟೈಮ್ ಇರಲ್ಲ. ಇವತ್ತು ಎಪಿಸೋಡ್ ಯಾವಾಗಿಂದ ಇದೆ ಅಂದರೆ, ಇವತ್ತು ಎಪಿಸೋಡ್ ರಾತ್ರಿ 8ರಿಂದನೇ ಸ್ಟಾರ್ಟ್ ಆಗುತ್ತೆ, ನಾಳೆ ಕೂಡ 8 ಗಂಟೆಗೆ ಇದೆ. ಇದು ಮಿನಿ ಫೈನಲ್ ಆಗಿರೋದರಿಂದ ಇನ್ನು ನೆಕ್ಸ್ಟ್ ನೋಡೋದಾದರೆ ಇವತ್ತಿನ ಪ್ರೋಮೋ ಏನು ಬಂದಿದೆ ಅದರಲ್ಲಿ, ಸೊ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ಮಾತ್ರ 100% ಕ್ಲಾಸ್ ತೊಗೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಸೊ ಅದನ್ನು ತೊಗೊಳ್ಳೇಬೇಕಾಗಿತ್ತು, ಯಾಕಂದರೆ ಅವರು ತುಂಬ ಅಂದರೆ ತುಂಬ ಓವರಾಗಿ ಮಾಡ್ತಾಯಿದ್ರು. ಸೊ ಅಶ್ವಿನಿ ಅವರಿಗೆ ಹೋದ ವಾರನೇ ಕ್ಲಾಸ್ ತೊಗೊಳೋದಕ್ಕೆ ಕಿಚ್ಚ ಬಾಸ್ ಬಗ್ಗೆ ನೆಗೆಟಿವ್ ಆಗಿ ಬರ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ, ನೀವೆಲ್ಲ ನೋಡಿರ್ಬೋದು. ಅವ್ರು ಈ ವಾರ ಏನಾದರೂ ಮಿಕ್ಸ್ ಮಾಡಿದ್ರೆ ಪಕ್ಕಾ ಹೋಗುತ್ತೆ. ಅಂದರೆ ಬಿಗ್ ಬಾಸ್ಗಲ್ಲಿರೋ ಆಡಿಯನ್ಸ್ ಎಲ್ಲ ಕಮ್ಮಿ ಆಗ್ತಾರೆ, ಯಾಕಂದರೆ ಇದು ಪೇರ್ ಆಗಲ್ಲ. ಸೊ ಒಬ್ರಿಗೊಂದು ಮಾಡಿದಾಗುತ್ತೆ. ಇನ್ನು ಇನ್ನೊಂದು ನೋಡೋದಾದರೆ, ನಾವೆಲ್ಲ ವೋಟಿಂಗ್ ಹಾಕೋದು ಯಾಕೆ ಅಂತ ಅನಿಸ್ತು ನನಗೆ. ನಿನ್ನೆ ಜಾನ್ವಿ ಅವರು ಸೇವ್ ಆಗಿರೋದು ನಾನು ನೋಡಿದ ಮೇಲೆ. ಸೊ ಅವರೇ ಸೇವ್ ಮಾಡೋದಾದರೆ ನಮ್ಮ ಕಡೆ ಯಾಕೆ ವೋಟಿಂಗ್ ಹಾಕ್ಸ್ಬೇಕು, ನಿಮಗೂ ಹಾಗೆ ಅನ್ನಿಸ್ತಾ? ಸೊ 100% ನಿಮಗೂ ಹಂಗೆ ಅನಿಸಿರುತ್ತೆ. ಸೊ ನೀವೆಲ್ಲ ವೋಟ್ ಹಾಕಿರ್ತೀರ, ನಾವು ವೋಟ್ ಹಾಕಿರ್ತೀವಿ. ಅಲ್ಲಿ ಒಳಗೆ ಅವರವರೇ ಸೇವ್ ಮಾಡೋದಾದರೆ ಎದಕ್ಕೆ ಬೇಕು ಈ ವೋಟಿಂಗ್ ರಿಸಲ್ಟ್ ಎಲ್ಲ? ಸೊ ಅವರೇ ಹಾಕ್ಬೋದತ್ತಲ್ಲ. ಸೊ ಇದಕ್ಕೆ ಬಗ್ಗೆ ಮಾತ್ರ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು ನಿನ್ನೆ ವಿಷಯದಲ್ಲಿ. ಸೊ ಜಾನ್ವಿ ಅವ್ರ ಕಾರಣದಿಂದ ಬೇರೆಯವ್ರ ಮನೆಯಿಂದ ಆಚೆ ಹೋಗ್ತಾರಲ್ಲ, ಸೊ ಅದು ಅಷ್ಟಲ್ಲ. ಅಂದರೆ ಅವ್ರ ಕೆರಿಯರಲ್ಲಿ ಸಿಕ್ಕಿರೋ ಒಂದು ಆಪರ್ಚುನಿಟಿನ ಬೇರೆಯವ್ರಿಗೆ ಸಮಗೋಸ್ಕರ ಅವರು ಕಿತ್ಕೊಳ್ದಂಗೆ ಆಗುತ್ತೆ. ಸೊ ಜಾನ್ವಿ ಅವರು ಈ ವಾರ ಪಕ್ಕಾ ಹೋಗಬೇಕಾಗಿತ್ತು. ವೋಟಿಂಗಿಂತೂ ಅವರಿಗೆ 0% ಅಂತಲೇ ಹೇಳ್ಬೋದು. ಸೊ ಯಾವ ವೋಟಿಂಗು ಅವರಿಗೆ ಬಂದಿಲ್ಲ, ಯಾವ ಕಂಟೆಸ್ಟೆಂಟ್ ಅಟ್ಟು. ಸೊ ನೋಡೋಣ ಏನಾಗುತ್ತೆ ಅಂತ. ನೀವೇನು ಮಾಡ್ತಾ ಇದ್ದೀರಾ, ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅನ್ನೋದು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಆ್ಯಂಡ್ ಅಶ್ವಿನಿ ಹಾಗೆ ಜಾನ್ವಿಗೆ ಕ್ಲಾಸ್ ತೊಗೊಳೋದನ್ನ ನೀವು ವೇಟ್ ಮಾಡ್ತಾ ಇದ್ದೀವಿ, ನೀವು ಅವರಿಬ್ಬರನ್ನ ರುಬ್ಬೋದನ್ನ ನೋಡೋಕ್ಕೆ ವೇಟ್ ಮಾಡ್ತಾಯಿದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ.